ಪೋಕ್ಸೋ ಕೇಸಲ್ಲಿ ಜೈಲು ಸೇರಿದ್ದ. ಆದ್ರೂ ಕೂಡ ಬುದ್ಧಿ ಕಲ್ತಿರ್ಲಿಲ್ಲ. ಜೈಲಿಂದಲೇ ವಿಡಿಯೋ ಕಾಲ್ ಮಾಡ್ತಿದ್ದವ ಅಪ್ರಾಪ್ತೆಗೆ ಧಮಕಿ ಹಾಕಿದ್ದಾನೆ. ನಾನು ಹೇಳಿದಂತೆ ಕೇಳದಿದ್ರೆ ಕೊಂದು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. डाली थी नहीं, मुझे मालूम नहीं उन्होंने क्या बोलने में मुझे इतनी आवाज है क्या उसको नेहा कुमार से लड़का। ಇತ್ತೀಚೆಗೆ ಜೈಲುವಾಸ ಅನ್ನೋದು ಅಪರಾಧಿಗಳ ಪಾಲಿಗೆ ಸ್ವರ್ಗವಾಗಿ ಸೃಷ್ಟಿಯಾಗ್ತಿದೆ. ಸಿಗರೆಟ್ನಿಂದ ಹಿಡಿದು ಮಾದಕ ವಸ್ತುಗಳವರೆಗೂ ಎಲ್ಲ ಜೈಲಿಗೆ ಸಪ್ಲೈ ಆಗುತ್ತೆ. ಖದೀಮರು ಹೊರಗಿರಲ್ಲ ಅನ್ನೋದು ಬಿಟ್ರೆ ಜೈಲೊಳಗೆ ಸುಖದ ಸುಪ್ಪತ್ತಿಗೆಯನ್ನೇ ಸೃಷ್ಟಿ ಮಾಡುತ್ತಿದ್ದಾರೆ. ಇಷ್ಟೆಲ್ಲ ಸಿಕ್ಕ ಮೇಲೆ ಕೈದಿಗಳ ಕೈಗೆ ಮೊಬೈಲ್ ಸಿಗೋದು ದೊಡ್ಡ ವಿಷಯನ ಹೇಳಿ. ಹೀಗಾಗಿಯೇ ಜೈಲಲ್ಲಿ ಕೂತ್ಕೊಂಡು ಹೊರಗಿದ್ದವರಿಗೆ ಧಮಕಿ ಹಾಕ್ತಿರೋದು. ಇದಕ್ಕೆ ತಾಜಾ ನಿದರ್ಶನ ಎನ್ನುವಂತೆ ಧಾರವಾಡ ಜೈಲಿನಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಹುಡುಗಿ ವಿಷಯಕ್ಕೆ ಜೈಲು ಸೇರಿದ್ದ ಪಾಗಲ್ ಪ್ರೇಮಿಯೊಬ್ಬ ಜೈಲಿನಲ್ಲಿ ಕೂತ್ಕೊಂಡೇ ವಿಡಿಯೋ ಕಾಲ್ ಮಾಡ್ತಾನೆ. ಬರೀ ವಿಡಿಯೋ ಕಾಲ್ ಮಾಡೋದಷ್ಟೇ ಅಲ್ಲ, ಅಪ್ರಾಪ್ತ ಹೆಣ್ಮಗಳಿಗೆ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಜೈಲಲ್ಲಿ ಕೂತ್ಕೊಂಡು ಬೆದರಿಕೆ ಹಾಕ್ತಾನೆ ಖದೀಮ. ಅಪ್ರಾಪ್ತೆಗೆ ವಿಡಿಯೋ ಕಾಲ್, ಪಾಗಲ್ ಪ್ರೇಮಿ ದರ್ಬಾರ್. ಈತನ ಹೆಸರು ಪರ್ವೇಜ್ ಅಂತ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಪೋಕ್ಸೋ ಕೇಸ್ನಲ್ಲಿ ಧಾರವಾಡ ಕೇಂದ್ರ ಕಾರಾಗೃಹ ಸೇರಿದ್ದಾನೆ. ಆದ್ರೂ ಕೂಡ ಇವನ ಅಟ್ಟಹಾಸ ಕಮ್ಮಿಯಾಗಿಲ್ಲ. ಜೈಲಲ್ಲಿದ್ಕೊಂಡೇ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಿರೋ ಈತ ಅಲ್ಲಿಂದಲೇ ಧಮಕಿ ಹಾಕೋ ಕೆಲಸ ಮಾಡುತ್ತಿದ್ದಾನೆ. ಅಷ್ಟೇ ಅಲ್ಲ, ಅಪ್ರಾಪ್ತೆಗೆ ವಿಡಿಯೋ ಕಾಲ್ ಮಾಡಿ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ಹೇಳಿಕೆ ನೀಡಬೇಕು, ಜೊತೆಗೆ ನಾನು ವಿಡಿಯೋ ಕಾಲ್ ಮಾಡಿದಾಗಲೆಲ್ಲ ನನ್ನ ಜೊತೆ ಮಾತಾಡಬೇಕು, ಒಂದು ವೇಳೆ ನನ್ನ ಕಾಲ್ ಪಿಕ್ ಮಾಡದಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಕೊಲೆ ಮಾಡಿದಂಥ ಫಯಾಜ್ ಜೈಲಲ್ಲಿ ಐಷಾರಾಮಾಗಿ ಬದುಕ್ತಿದ್ದಾನೆ. ಹಾಗಾಗಿ ಏನು ನೇಹಾ ಹತ್ಯೆ ಮಾಡಿದಂತಹ ಏನು ಫಯಾಜ್ ಇದ್ದಾನೆ ಅವನಿಗೂ ಸಹಿತ ಒಂದು ತನಿಖೆ ಆಗಬೇಕು. ಅದೇ ರೀತಿ ಏನು ಕೊಲೆ ಫೋಸ್ಕೋ ಕೇಸಲ್ಲಿ ಅಡಿಯಲ್ಲಿ ಇರುವಂಥ ಏನು ಆರೋಪಿಗಳಿದ್ದಾರೆ ಇವರ ಮೇಲಿನ ತನಿಖೆ ಆಗಿ ಇವರಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ, ಇವರ ಒಳಗಡೆ ಮೊಬೈಲ್ ಯಾರು ಕೊಟ್ಟಿದ್ದರು, ಇದ್ರ ಬಗ್ಗೆ ತನಿಖೆ ಆಗಬೇಕಂತೇಳಿ ನಾವು ಜೈಲು ಅಧಿಕಾರಿಗಳನ್ನ ಕೇಳ್ತಾ ಇದ್ದೇವೆ. ಈತ ಕೊಡ್ತಿರೋ ಕಾಟಕ್ಕೆ ಅಪ್ರಾಪ್ತ ಹೆಣ್ಮಗಳು ಅಕ್ಷರಶಃ ನಲುಗಿ ಹೋಗಿದ್ದಾಳೆ. ನನ್ನ ಜೊತೆಗೆ ನೇಹಾ ಕೊಲೆ ಆರೋಪಿ ಫಯಾಜ್ ಸಂಪರ್ಕದಲ್ಲಿದ್ದಾನೆ. ನಾವಿರೋ ಜೈಲಲ್ಲಿ 11 ಜನರ ಗುಂಪಿದೆ. ಅದರ ನಾಯಕನೇ ಫಯಾಜ್. ನನ್ನ ಮಾತು ಕೇಳದಿದ್ರೆ ನಿನ್ನ ಜೊತೆಗಿನ ಅಶ್ಲೀಲ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಶ್ರೀರಾಮ್ ಸೇನೆ ಸದಸ್ಯರು ಧಾರವಾಡ ಜೈಲಿನ ಮುಂದೆ ಪ್ರತಿಭಟನೆ ನಡೆಸಿದ್ರು. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಆರೋಪಿಯನ್ನ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಕಾರಾಗೃಹ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಸಾಕಷ್ಟು ಸುಧಾರಣೆಗಳಾಗಿವೆ. ಆದರೂ ಅದರ ಮಧ್ಯೆಯೂ ಇಂಥ ಘಟನೆ ನಡೆಯುತ್ತಿರೋದು ಜೈಲಿನ ಮೇಲಿನ ನಂಬಿಕೆಯನ್ನೇ ಹೋಗಲಾಡಿಸಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ದಿನೇ ದಿನೇ ಜೋರಾಗ್ತಿದೆ. ಸಿದ್ದರಾಮಯ್ಯ ಅಖಾಡಕ್ಕಿಳಿತಿದ್ದಂತೆ ಕಮಲ ನಾಯಕರು ಕೂಡ ರಣತಂತ್ರ ಶುರು ಮಾಡಿದ್ದಾರೆ. ಉಮೇಶ್ ಬೇಟಿ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ. ಈಗ ಬಿಜೆಪಿ ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಉಪಚುನಾವಣಾ ಕಣದಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಆಗಿತ್ತು. ಇವತ್ತಿನಿಂದ ಶುರುವಾಗಿರೋದು ಇನ್ನೊಂದು ಲೆಕ್ಕ. ಯಾಕಂದ್ರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡ್ತಿದ್ದಂತೆ ಪ್ರಚಾರದ ಕಾವು ಧಗಧಗಿಸೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ತಣ್ಣಗಿದ್ದ ಚುನಾವಣಾ ಅಖಾಡದಲ್ಲಿ ಈಗ ನಾನಾ ನೀನಾ ಅನ್ನೋ ಪೈಪೋಟಿ ಪ್ರಾರಂಭವಾಗಿದೆ. ಯಾಕಂದ್ರೆ 2 ಕ್ಷೇತ್ರ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ರೆ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಬಿಜೆಪಿ ಅಖಾಡಕ್ಕಿಳಿದಿದೆ. ಅದರ ಪರಿಣಾಮವೇ ಈಗ ಬಾಗಲಕೋಟೆ ದಾವಣಗೆರೆಯಲ್ಲಿ ಮಿನಿ ಕುರುಕ್ಷೇತ್ರ ಶುರುವಾಗಿರೋದು. ಬಾಗಲಕೋಟೆಯಲ್ಲಿ ಗುಟುರು ಹಾಕಿದ ಟಗರು. ಒಂದು ಕಡೆ ಬಿವೈವಿ, ಮತ್ತೊಂದು ಕಡೆ ಸಿಎಂ ಸಂಚಾರ. ರಾಜ್ಯದಲ್ಲಿ ಉಪಚುನಾವಣಾ ಬಿರುಗಾಡಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ತೆರೆಮರೆಯಲ್ಲದೆ ಇದ್ದ ಘಟಾನುಘಟಿಗಳೆಲ್ಲ ಈಗ ತೊಡೆ ತಟ್ಟಿ ಅಖಾಡಕ್ಕಿಳಿದಿದ್ದಾರೆ.
ಮೇಟಿ ಮಗನ ಗೆಲುವಿಗೆ ಪಣ ತೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆಯ ಸುತಗುಂಡಾರ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲ್ಲಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂದ್ರು. ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಮತಬೇಟೆಗಿಳಿದಿದ್ದು ಕಾಂಗ್ರೆಸ್ನವರೇ ನಮಗೆ ಸಹಕಾರ ನೀಡುತ್ತಿದ್ದಾರೆ ಎಂದಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಈ 2 ವರ್ಷದ ಅವಧಿಗೆ ಉಮೇಶ್ ಬೇಟಿ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫಿಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಒಳಗಿದೆ ಹೊರಗಿದೆ ಅಂತ 4 ತಾರೀಕೆ ಗೊತ್ತಾಗ ಬಟ್ ಹೆಂಗೆ ಹೇಳೋದು ಈಗ ನಾವರ ಈಗ ಅವ್ರ ಪರವಾಗಿದ್ದವ್ರು ನಮ್ಮ ಕಣ್ಣು ಹೋದಾರ. ಈಗ BJP ಅವರು ನಮಗೂ ಒಳಗಿದ್ದಾರೆ. ಈಗ ಸುಮಾರು ಜನ ಇದ್ದಾರೆ. ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ನಡೆಯುತ್ತಿದೆ. 2 ಪಕ್ಷಗಳು ಕ್ಷೇತ್ರ ಗೆಲ್ಲೋದಕ್ಕೆ ನಾನಾ ಸರ್ಕಸ್ ಮಾಡ್ತಿವೆ. ಬಾಗಲಕೋಟೆಯಲ್ಲಿ 2 ದಿನ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್ ಮಾಡ್ತಿದ್ದಂತೆ ಅತ್ತ ವೀರಣ್ಣ ಚರಂತಿ ಮಠ ಪರ BY ವಿಜಯೇಂದ್ರ ಸಹ ಪ್ರಚಾರಕ್ಕಿಳಿದಿದ್ದಾರೆ. ಕುರುಬ ಅಭ್ಯರ್ಥಿ ಉಮೇಶ್ ಗೆಲ್ಲಿಸಲು ಸಿದ್ದು ರಣತಂತ್ರ ರೂಪಿಸುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ BYV 2 ದಿನ ಬಾಗಲಕೋಟೆಯಲ್ಲಿ ಮೊಕ್ಕಾಂ ಹೂಡಲಿದ್ದಾರೆ. ಸಿಎಂಗೆ ಸಚಿವರಾದ ಸತೀಶ್ ತಿಮ್ಮಾಪುರ್ ಸಾಥ್ ನೀಡಿದ್ರೆ ಬಿಜೆಪಿಯಲ್ಲಿ ಶ್ರೀರಾಮುಲು ಹಾಗೂ ಕಾರಜೋಳ್ ದಲಿತ ಮತಗಳಿಗೆ ಗಾಳ ಹಾಕ್ತಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸತೀಶನ್ ಟೀಮ್ ಮೊಕ್ಕಾಂ ಹೂಡಿದ್ದು ಬಿಜೆಪಿಯ ಬಸವರಾಜ ಬೊಮ್ಮಾಯಿ 1 ಸುತ್ತಿನ ಪ್ರಚಾರ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಬೆಳಗಾವಿ ಟೀಮ್ನಿಂದಲೇ ರಣತಂತ್ರ ನಡೆಯುತ್ತಿದ್ದು ಬಿಜೆಪಿ ಅಭ್ಯರ್ಥಿ ಚರಂತಿ ಮಠ ಪರವಾಗಿ ಶೆಟ್ಟರ್ ಮತಬೇಟೆಯಾಡುತ್ತಿದ್ದಾರೆ. ಸಾದಿಕ್ ಸೈಲೆಂಟ್, ಆದರೂ ಕೈಗೆ ತಪ್ಪಿಲ್ದ ಟೆನ್ಷನ್. ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಿದೆ. ಸಾದಿಕ್ ಪೈಲ್ವಾನ್ರನ್ನ ಮನವೊಲಿಸಿದ್ರೂ ಕೂಡ ಟೆನ್ಷನ್ ಕಮ್ಮಿ ಆಗಿಲ್ಲ. ಮುಸ್ಲಿಂ ಮತದಾರರು ಎಲ್ಲಿ ಕೈ ಕೊಡ್ತಾರೋ ಅನ್ನೋ ಆತಂಕ ಕಾಡ್ತಿದೆ. ಯಾಕಂದ್ರೆ ಮುಸ್ಲಿಂ ನಾಯಕ ಅಂತ ಕರೆಸಿಕೊಳ್ತಿರೋ ಜಮೀರ್ ಅಹಮದ್ ಕ್ಷೇತ್ರದ ಕಡೆ ಸುಳಿದಿಲ್ಲ. ಸ್ವಾಭಿಮಾನದ ಪ್ರಶ್ನೆ ಮುಂದಿಟ್ಟು ಫುಲ್ ರೆಬಲ್ ಆಗಿದ್ದಾರಂತೆ. ಕೇರಳ ಚುನಾವಣೆ ನೆಪ ಮಾಡಿಕೊಂಡು ಅಲ್ಲದೆ ಓಡಾಡ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕಿಳಿಯುತ್ತಿದ್ದಂತೆ ಡಿಕೆಶಿ ಕೂಡ ಅಖಾಡಕ್ಕಿಳಿಯೋದಕ್ಕೆ ರೆಡಿಯಾಗ್ತಿದ್ದಾರೆ. ನಾಳೆಯಿಂದ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತ ಪ್ರಚಾರ ಮಾಡಲಿದ್ದಾರೆ. ನಾಳೆ ದಾವಣಗೆರೆ ಹೋಗ್ತೀನಿ, ನಾಳಿದ್ದು ಬಾಗಲಕೋಟೆಗೆ ಹೋಗ್ತೀನಿ, ತಿರ್ಗಾ ದಾವಣಗೆರೆ ಬಾಗಲಕೋಟೆನ ಒಂದು ರೌಂಡ್ ಹೋಗ್ತೀನಿ, ಆಮೇಲೆ ಕೇರಳಗೆ 5-6ಕ್ಕೆ ಹೋಗ್ತಾ ಇದ್ದೀನಿ. ಒಟ್ನಲ್ಲಿ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರ್ತಿದ್ದು ಘಟಾನುಘಟಿ ನಾಯಕರು ಅಖಾಡಕ್ಕಿಳಿಯುತ್ತಿದ್ದಾರೆ. ಹೀಗಾಗಿ ಜಿದ್ದಾಜಿದ್ದಿನ ಚುನಾವಣೆಗೆ 2 ಕ್ಷೇತ್ರಗಳು ಅಣಿಯಾಗಿ ನಿಂತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅದು ನಗರಸಭೆಯ ಮಟನ್ ಮಾರ್ಕೆಟ್. ಅಲ್ಲಿನ ಕಟ್ಟಡಗಳು ಪಾಳು ಬಿದ್ದು 20 ವರ್ಷವೇ ಆಗಿದೆ. ಇದರಿಂದ ಮಾಂಸ ಪ್ರಿಯರು ಪರದಾಡ್ತಾ ಇದ್ರೆ ಅಷ್ಟೇ ಅಲ್ಲ, ನಗರಸಭೆಗೂ ದೊಡ್ಡ ನಷ್ಟವಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಪಾಳು ಬಿದ್ದಿದೆ ಮಟನ್ ಮಾರ್ಕೆಟ್ನ ಕಟ್ಟಡ. ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ಇದನ್ನು ರಿಪೇರಿ ಮಾಡಿಸಿಲ್ಲ. ಚನ್ನಪಟ್ಟಣದ ಎಲೆಕೇರಿ ರಸ್ತೆಯಲ್ಲಿದೆ ಮಾರ್ಕೆಟ್ನ ಕಟ್ಟಡ. ಒಂದೊಂದು ರೇಟನ್ನು ಒಂದೊಂದು ಮಟನ್ ಸ್ಟಾಲ್ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಮನ್ಸೋ ಇಚ್ಛೆ ರೇಟ್ ಮಾಡ್ಕೊಂಡಿರ್ತಾರೆ. ಪಾಳು ಕೊಂಪೆಯಾಗಿದೆ ಮಟನ್ ಮಾರ್ಕೆಟ್ ಕಟ್ಟಡ. ರೇಟಿನ ವಿಷಯಕ್ಕೆ ಕಿರಿಕಿರಿ, ಕಟ್ಟಡಕ್ಕೆ ಮಾಡಬೇಕಿದೆ ರಿಪೇರಿ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಯಲಕೇರಿ ರಸ್ತೆಯಲ್ಲಿರೋ ಮಟನ್ ಮಾರ್ಕೆಟ್ ಕಟ್ಟಡ. ಹೆಸರಿಗಷ್ಟೇ ಮಟನ್ ಮಾರ್ಕೆಟ್ ಕಟ್ಟಡ, ಆದ್ರೆ ಒಂದೇ ಒಂದು ಸ್ಟಾಲ್ಗಳು ಇಲ್ಲ. ಯಾಕಂದ್ರೆ 20 ವರ್ಷಗಳಿಂದ ಇಡೀ ಕಟ್ಟಡವೇ ಪಾಳು ಕೊಂಪೆಯಂತಾಗಿದ್ದು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಇಡೀ ನಗರದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ಕೊಂಡಿರೋ ಮಟನ್ ಸ್ಟಾಲ್ಗಳು ತಮಗೆ ಇಷ್ಟ ಬಂದಂತೆ ರೇಟ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. 2 ಸ್ಲಾಟಿನ್ ಹೌಸ್ ಕಟ್ಟಿದ್ದಾರೆ. ಅದು ಇವತ್ತು ಗಂಟೆ ಉಪಯೋಗ ಇಲ್ಲ. ಆ ಮಟನ್ ಮಾರ್ಕೆಟ್ ಇಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. 2002ರಿಂದಲೂ ಈ ಮಟನ್ ಮಾರ್ಕೆಟ್ ಸ್ಥಿತಿ ಹೀಗೇನೇ ಇದೆ. ಯಾವೊಬ್ಬ ಅಧಿಕಾರಿಗಳು ಇತ್ತ ಬಂದು ಸುಳಿದಾಡಿಲ್ಲ. ಹೀಗಾಗಿ ಇಡೀ ಕಟ್ಟಡವೇ ಪಾಳು ಕೊಂಪೆಯಾಗಿದೆ. ಇದರ ಪರಿಣಾಮ ನಗರದ ಎಲ್ಲೆಡೆ ಮಟನ್ ಸ್ಟಾಲ್ಗಳು ತಲೆ ಎತ್ತಿವೆ. ಒಂದೊಂದು ಸ್ಟಾಲ್ನಲ್ಲೂ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ.
1 ಕೆಜಿ ಮಾಂಸಕ್ಕೆ 700ರಿಂದ 900 ರೂಪಾಯಿವರೆಗೂ ರೇಟ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಾಂಸ ಪ್ರಿಯರಿಗೂ ತಲೆಬಿಸಿ ಆಗ್ತಿದ್ದು ನಗರಸಭೆಯ ಆದಾಯಕ್ಕೂ ಹೊಡೆತ ಕೊಟ್ಟಂತಾಗಿದೆ. ಪಟ್ಟಣದ ವಿವಿಧ ಕಡೆ ಮಟನ್ ಮಾರ್ಕೆಟ್ಗಳು ಗಲ್ಲಿಯಲ್ಲೂ ಇದೆ. ಆ ಮಟನ್ ಮಾರ್ಕೆಟಿಂದ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ. ಒಂದು ಕಡೆ ಎಲ್ಲಾದರೂ ನಗರಸಭೆ ವತಿಯಿಂದ ಒಂದು ಕಟ್ಟಡವನ್ನು ಮಾಡಿ ಆ ಕಟ್ಟಡದ ಒಳಗೆ ಮಟನ್ ಮಾರ್ಕೆಟನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಆಗ್ತದೆ. ಮಟನ್ ಈಗ ಆಲ್ರೆಡಿ 2 ಮಾರ್ಕೆಟ್ ಇದೆ. ಆ 2 ಮಾರ್ಕೆಟ್ ಜಾಗದಲ್ಲಿ ಒಡೆದಾಕ್ಬಿಟ್ಟು ಕಟ್ಟೋದು ಸೂಕ್ತ ಅಂತ ನಾನು ಒಂದು ಸಲಹೆ ಕೊಡ್ತೀನಿ. ದಯಮಾಡಿ ಈಗಿರೋ ಅಧ್ಯಕ್ಷರಿರ್ಬೋದು, ಅಧಿಕಾರಿಗಳಿರ್ಬೋದು, ಕಮಿಷನರ್ ಇರ್ಬೋದು, ಪ್ರತಿಯೊಬ್ಬರು ಶಾಸಕರು ಇರ್ಬೋದು, ಅದಕ್ಕೆ ಗಮನ ತಗೊಂಡು ದಯಮಾಡಿ ಎಲ್ಲಾದರೂ ಒಂದು ಒಳ್ಳೆ ಪ್ಲಾಟಿನ್ ಹೌಸ್ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಒಂದು ಮನವಿ ಮಾಡ್ಕೊಡ್ತೀನಿ. ನಗರಸಭೆಯಿಂದ ಕಟ್ಟಡ ನಿರ್ಮಾಣವಾದ್ರೆ ಎಲ್ಲ ಕಡೆ ಒಂದೇ ರೇಟ್ ಫಿಕ್ಸ್ ಆಗುತ್ತೆ. ಆಗ ಜನರಿಗೂ ಸ್ವಲ್ಪ ಹೊರೆ ಎಳಿದಂತಾಗುತ್ತೆ. ಈ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಚನ್ನಪಟ್ಟಣ ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್, ಆದಷ್ಟು ಬೇಗ ಕಟ್ಟಡ ನವೀಕರಣಕ್ಕೆ ಟೆಂಡರ್ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಟ್ಟಡನೇ ಈಗ, ಯಾಕೆಂದರೆ ಮತ್ತೊಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗ ಅಸ್ತಿತ್ವದಲ್ಲಿರುವಂತಹ ಕಟ್ಟಡ ನೆನೆಗುದಿಗೆ ಬೀಳುವಂಥದ್ದು ಬೇಡ, ಮತ್ತು ಸಾರ್ವಜನಿಕರ ಒಂದು ಹಣ ಪೋಲಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಕಟ್ಟಡದಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಒದಗಿಸಿಕೊಟ್ಟು ಅಲ್ಲೇ ಮಟನ್ ಮಾರ್ಕೆಟನ್ನು ಮಾಡುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ. ಸದ್ಯಕ್ಕೇನೋ ಪೌರಾಯುಕ್ತರು ಸಮಸ್ಯೆಗೆ ಮುಕ್ತಿ ಹಾಡೋ ಭರವಸೆ ಕೊಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನುಡಿದಂತೆ ನಡೀತಾರ ಅನ್ನೋದನ್ನ ಕಾದ್ ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.